ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಿನ್ನೆವರೆಗೆ 12,000 ನೀರು ಬಿಡಿ ಅಂತ ಹೇಳಿದ್ರು, 12,000 ಕ್ಯೂಸೆಕ್ಸ್ ಬಿಡಿ ಅಂತ ಹೇಳಿದ್ರು. ಇವತ್ತಿಂದ 9,000 ಕ್ಯೂಸೆಕ್ಸ್ನ 25ನೇ ತಾರೀಕುವರೆಗೂ ಬಿಡಬೇಕು ಅಂತ ಹೇಳೋದು. 9,000 ಕ್ಯೂಸೆಕ್ಸು ನೀರೆಲ್ಲಿದೆ? 75 TMC ನೀರಿದೆ 4 ರಿಸರ್ವಾಯರ್ಗಳಿಂದ. 75 TMCನಲ್ಲಿ 20 TMC ಡೆಡ್ ಸ್ಟೋರೇಜು. 75ರಲ್ಲಿ 25 ಡೆಡ್ ಸ್ಟೋರೇಜ್ ಅಂದರೆ ಇನ್ನು 55 TMC. 55 TMC ಕುಡಿಯೋಕ್ಕೆ ಬೇಕು ನಮಗೆ. 30 TMC 35 TMC ನೆಕ್ಸ್ಟು ಮಾರ್ಚ್ ಏಪ್ರಿಲ್ವರೆಗೂ ಕುಡಿಯೋಕ್ಕೆ ಬೇಕು. ಮಳೆ ಇಲ್ಲ, ಮುಗಿದೋಯ್ತು ಮಳೆ ಕತೆ. ನಮಗೆ ಇಲ್ಲಿ ಕಾವೇರಿ ರೆಗ್ಯುಲೇಟರಿ ಕಮಿಷನ್ ಮುಂದ್ಗಡೆ ನಮ್ಮ ಇಂಜಿನಿಯರ್ಸ್ಗಳು ಸರಿಯಾಗಿ ಪ್ರತಿಪಾದಿಸ್ತಾ ಇದ್ದಾರಾ ಅಲ್ವ ಅನ್ನುವಂಥದ್ದು ನಮಗೆ ಡೌಟ್ ಬರ್ತಾ ಇದೆ. ಯಾಕೆಂದರೆ ಅವರು ಒಂದು ವರ್ಷಕ್ಕೆ ಇಷ್ಟು ನೀರು ಬಿಡಬೇಕು ತಮಿಳ್ನಾಡಿಗೆ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ಆದೇಶ ಏನಿದೆ, 177 TMC ನೀರು ಬಿಡಬೇಕು, ಒಂದು ತಿಂಗಳಿಗೆ ಇಷ್ಟಿಷ್ಟು ಬಿಡಬೇಕು ಅಂತ ಇದೆ. ಜೂನ್ ತಿಂಗಳಲ್ಲಿ ತಗೊಂಡ್ರೆ 9 TMC ಬಿಡಬೇಕು, ಜುಲೈಯಲ್ಲಿ ತಗೊಂಡ್ರೆ 31 TMC ಬಿಡಬೇಕು, ಆಗಸ್ಟಲ್ಲಿ 46 TMC ಬಿಡಬೇಕು, ಸೆಪ್ಟೆಂಬರ್ದಲ್ಲಿ 36 TMC ಬಿಡಬೇಕು. 4 ತಿಂಗಳಲ್ಲೇ 123 TMC ನೀರನ್ನು ಬಿಡಬೇಕು ಅಂತ ಇದೆ. ಮಳೆ ಇಲ್ಲ. ಮಳೆ ಎಷ್ಟು ಪ್ರಮಾಣ ಬೀಳುತ್ತೆ ಅದ್ರ ಪ್ರಕಾರ ಡಿಸ್ಟ್ರೆಸ್ ಫ್ಯಾಕ್ಟರ್ ಅಂತ ಒಂದು ಫೈಂಡ್ ಔಟ್ ಮಾಡಿ, ಸೂತ್ರ, ಸಂಕಷ್ಟದ ಸೂತ್ರ, ಅದ್ರ ಬೇಸಿಸ್ ಮೇಲೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಬಿಡುವಂಥದ್ದಕ್ಕೆ ಅವಕಾಶ. ಮಾರ್ಚ್ವರೆಗೂ ಅವ್ರಿಗೆ ಬಿಡುವಂಥದ್ದಕ್ಕೆ ಶುರುವಾಗೋದು ಯಾವಾಗಿಂದ? ಏಪ್ರಿಲ್ 1ನೇ ತಾರೀಕಿಂದ ಮಾರ್ಚ್ 31st ಏಪ್ರಿಲ್ 1ನೇ ತಾರೀಕು ನಂತರ ಬಿದ್ದಿರುವಂಥ ಮಳೆಯ ಕ್ವಾಂಟಿಟಿನ ನಾವು ಕ್ಯಾಲ್ಕುಲೇಟ್ ಮಾಡಬೇಕೇ ಹೊರತು 31 ಮಾರ್ಚು ಲಾಸ್ಟ್ ಇಯರ್ದ 31 ಮಾರ್ಚ್ವರೆಗೂ ನಾವು ನಮ್ಮ 4 ಡ್ಯಾಮ್ಗಳಲ್ಲಿ ನಾವು ಶೇಖರಣೆ ಮಾಡಿ ನಮ್ಮ ವಾಟ್ರ್ ಅದು ಲಾಸ್ಟ್ ಇಯರ್ ಬಿಟ್ಬಿಟ್ಟಿದ್ದೀವಿ, 400 TMC ಮೇಲೆ ಬಿಟ್ಬಿಟ್ಟಿದ್ದೀವಿ. ಅದು ಬಿಟ್ಟಾದ ಮೇಲೂ ನಮ್ಮಲ್ಲಿ ನಾವು ಉಳಿಸ್ಕೊಂಡಿದ್ದೋ, ನಾವು ರೈತರಿಗೂ ಯಾರಿಗೂ ಕೊಡದೆ ಕುಡಿಯೋಕ್ಕೆ ನೀರು ಬೇಕು ಅಂತ 66 TMC ನೀರಿತ್ತು. ಈಗ ಅವ್ರು ಕ್ಯಾಲ್ಕುಲೇಟ್ ಮಾಡೋದು ಹೆಂಗೆ? 66 TMC ಪ್ಲಸ್ ಈಗ ಬಿದ್ದಿರೋ ಮಳೆ ಒಟ್ಟು 75 TMC, ಅದರಲ್ಲಿ ನಮಗೆ ಬಿಡಿ ಅಂತ ಅದನ್ನು ಕ್ಯಾಲ್ಕುಲೇಟ್ ಮಾಡೋದೇ ತಪ್ಪದು. ಆ ಥರ 66 TMC ಹೊರತುಪಡಿಸಿ ಈ ಸರಿ ಎಷ್ಟು ಬಿದ್ದಿದೆ ಮಳೆ? 35 TMC ಬಿದ್ದಿದೆ. 35 TMCನಲ್ಲಿ ಸಂಕಷ್ಟದ ಸೂತ್ರವನ್ನು ನೀವು ಅಳವಡಿಸ್ಬೇಕು. 60-40 ರೇಷಿಯೋ, 60-40 ರೇಷಿಯೋ. ಆ 60 ಅವ್ರಿಗೆ ಬಿಡಬೇಕು, 40 ನಾವು ಇಟ್ಕೋಬೇಕು. ಅದು 35 TMC, 75 TMCಲಿ 60-40 ರೇಷಿಯೋ ತಗೊಳ್ಳೋಂಥ ಕೆಲಸವನ್ನು ಮಾಡ್ತಾವೆ. ನಮ್ಮದು ಹಳೆ ನೀರು ಸ್ವಾಮಿ, ಅದು ನಮ್ಮದದು, ನಾವು ಸೇವ್ ಮಾಡ್ಕೊಂಡಿದ್ದು ದುಡ್ಡದು, ಅದನ್ನು ಕೊಡೋಕ್ಕೆ ಬರಲ್ಲ ಅನ್ನುವಂಥದ್ದು ಹೇಳುವಂಥದ್ದು ನಾವು ನಮ್ಮಲ್ಲಿ ಮಾಡ್ತಾ ಇಲ್ವೋ ಏನೋ ಅಂತ ನನಗೆ ಅನಿಸ್ತಾ ಇದೆ. ಆಯ್ತು, ಈ ಸಮಸ್ಯೆ ಇರುವಂಥದ್ದನ್ನ ಈಗ ರೆಗ್ಯುಲೇಟರಿ ಕಮಿಷನಿಂಗ್ ಮತ್ತು ರೆಗ್ಯುಲೇಟರಿ ಮಾನಿಟರಿಂಗ್ ಕಮಿಟಿ ಯಾರ ಕಂಟ್ರೋಲಲ್ಲಿದೆ? ಕೇಂದ್ರ ಜಲಶಕ್ತಿ ವ್ಯಾಪ್ತಿನಲ್ಲಿ ಬರುತ್ತೆ. ಅದಕ್ಕೆ ನಮ್ಮ ವಿ ಸೋಮಣ್ಣನವರು ಕೂಡ ಮಂತ್ರಿ, ರಾಜ್ಯ ಮಂತ್ರಿ. ಅವರು ನಿನ್ನೆ ಅವ್ರು ಮಾತಾಡಿರೋದು ನಾನು ಕಂಡೆ. ರಾಹುಲ್ ಗಾಂಧಿನ ಯಾವುದೋ ಪೊಲೀಸ್ ಸ್ಟೇಷನಲ್ಲಿ ಅಮಿತ್ ಶಾ ಫೋಟೋ ನೋಡ್ಬಿಟ್ಟು ಅವರಿಗೆ ಈಸ್ ಅ ನಾಯಕ ಅಂತ ಬೈದವ್ರೆ. ದೇಶದಲ್ಲಿರುವಂಥ ನಾಯಕ ಅಂತ ಪಾಪ ವಿ ಸೋಮಣ್ಣವ್ರು ಹೇಳವ್ರೆ. ಈ ವಿ ಸೋಮಣ್ಣ ಅನ್ನೋರು ಎಷ್ಟರ ಮಟ್ಟಕ್ಕೆ ಲಯಾಕ್ ಅನ್ನುವಂಥದ್ದನ್ನ ದಯಮಾಡಿ ಸೋಮಣ್ಣನವರೇ ನೀವು ಹೇಳಿ. ಕುಮಾರಸ್ವಾಮಿಯವ್ರಿಗೂ ನಿಮಗೂ ಈಗ ಹೊಂದಾಣಿಕೆ ಇರೋದ್ರಿಂದ ಕುಮಾರಸ್ವಾಮಿಯವರು ನಿಮ್ಮ ಬಗ್ಗೆ ಏನೂ ಹೇಳ್ತಾ ಇಲ್ಲ. ಕುಮಾರಸ್ವಾಮಿ ಬಗ್ಗೆ ಏನಾದರೂ ಒಂಚೂರು ಬೈದು ನೋಡಿ. ನೀವು ಯಾವುದೋ ಹಿಂದೆ ಜನತಾ ಬಜಾರಲ್ಲಿ ಕೆಲಸ ಮಾಡುವಾಗ, ಜನತಾ ಬಜಾರಲ್ಲಿ ಕೆಲಸ ಮಾಡ್ತಿದ್ದಾಗ ಏನೋ ಕದ್ದಿದ್ರಂತಲ್ಲ, ಅದೊಂದು ಸರಿ ಬಿಟ್ಟರು ಗೊತ್ತಾ ನಿಮಗೆ? ಜನತಾ ಬಜಾರಲ್ಲಿ ಕದ್ದಿದ್ದನ್ನ ಬಿಡಲ ನಾನು ಅಂತಂದು ಕುಮಾರಸ್ವಾಮಿ ಒಂದು ಸರಿ. ಅದಾದಮೇಲೆ ಉಸಿರೇ ಬಿಡಲಿಲ್ಲ, ಸುಮ್ಮನೆ ಆಗ್ಬಿಟ್ರ. ನೀವು ರಾಹುಲ್ ಗಾಂಧಿಯವ್ರ ಬಗ್ಗೆ ನಾಲಾಯಕ್ ಅಂತ ಹೇಳ್ತೀರಿ. ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲದೆ ಇರುವಂಥ ಒಬ್ಬ ಮಂತ್ರಿ ನೀವು. ಬೇಜಾರು ಮಾಡ್ಕೊಂಬೇಡಿ ಸೋಮಣ್ಣನವರೇ. ನೀವೊಬ್ಬರು ಮಿನಿಸ್ಟ್ರಿ ಆಫ್ ಸ್ಟೇಟ್ಗೆ ಕೊಟ್ಟವ್ರು, 2 ಖಾತೆ ಕೊಟ್ಟವ್ರು, ಒಂದು ರೈಲ್ವೇಸು, ಇನ್ನೊಂದು ಜಲಶಕ್ತಿ ಮಂತ್ರಿ ಆಗಿರೋದ್ರಿಂದ ನೀವೇ ಯಾಕೆ ಅಲ್ಲಿ ಹೇಳಿ ನೀರಿಲ್ಲ ಸ್ವಾಮಿ, ನೀವು ಒಂದು ಟೀಮ್ನ ಕಳಿಸಿ ಗ್ರೌಂಡ್ ರಿಯಾಲಿಟಿನ ಚೆಕ್ ಮಾಡಿಸುವಂಥ ಕೆಲಸವನ್ನು ಮಾಡೋದು ಬಿಟ್ಬಿಟ್ಟು ಪೊಲೀಸ್ ಸ್ಟೇಷನ್ಸ್ಗಳಲ್ಲಿ ಅಮಿತ್ ಶಾ ಫೋಟೋನ ಯಾಕ್ರಿ ಹಾಕ್ಸ್ತೀರಾ? ಕಾಮನ್ ಸೆನ್ಸ್ ಇದೆಯಾ? ನೀವು ಯಾರು ಫೋಟೋ, ಪ್ರೈಮ್ ಮಿನಿಸ್ಟರ್ ಫೋಟೋ ಹಾಕುವಂಥದ್ದಕ್ಕೆ ಅವಕಾಶ ಇದೆ, ಅಮಿತ್ ಶಾ ಫೋಟೋ ಹಾಕುವಂಥದ್ದಕ್ಕೆ ಎಲ್ಲಿದೆ ಅವಕಾಶ? ಡೆಲ್ಲಿ ಒಂದು ಸ್ಟೇಟ್, ಅದು ಎಲ್ಲ ಪೊಲೀಸ್ ಸ್ಟೇಷನಲ್ಲೂ ಅಮಿತ್ ಶಾ ಫೋಟೋ ಹಾಕ್ತೀರಾ? ಹಂಗಾರೆ ಕರ್ನಾಟಕದಲ್ಲಿ ಎಲ್ಲ ಪೊಲೀಸ್ ಸ್ಟೇಷನಲ್ಲೂ ಅಮಿತ್ ಶಾ ಫೋಟೋ ಇದೆಯಾ? ಬೇಸಿಕ್ ಕಾಮನ್ ಸೆನ್ಸ್ ಬೇಡವಾ?
ನಿಮ್ಮ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ಕೊಳ್ರಿ ಅಮಿತ್ ಶಾನ ಮತ್ತು ನರೇಂದ್ರ ಮೋದಿನ. ಸರ್ಕಾರಿ ಕಚೇರಿಗಳಲ್ಲಿ ಯಾಕೆ ಹಾಕ್ತೀರಿ ಅಂತ ಕೇಳಿದ್ದಾರೆ ಅವರು. ಸತ್ಯ ತಾನೇ ಅದು. ನಾಲಾಯಕಂತ ಕೇಳ್ತೀರಿ. ರಾಹುಲ್ ಗಾಂಧಿ ಕೇಪಬಿಲಿಟಿ, ಅವ್ರ ಟ್ಯಾಲೆಂಟು 10% ಇದೆಯೇನ್ರಿ ನಿಮಗೆ? ಮಾಸ್ಟರ್ ಇನ್ ಫಿಲಾಸಫಿ ಮಾಡಿದ್ದಾರೆ ಅವರು ಆಕ್ಸ್ಫರ್ಡ್ ಯೂನಿವರ್ಸಿಟಿಲಿ. ಪೋಸ್ಟ್ ಗ್ರಾಜ್ಯುಯೇಟ್ ಸ್ಟಡೀಸ್ ಮುಗಿಸಿರೋದವರು. ಅವನ್ನ ನೀವು ನಾಲಾಯಕ್ ಅಂತೀರಿ. ಆಯಿತು, ಮೈಸೂರಿಗೆ ಏನು ಕರ್ನಾಟಕ ರಾಜ್ಯಕ್ಕೆ ಎಷ್ಟು ರೈಲು ಬಿಟ್ಟಿದ್ದೀರಾ ಹೇಳಿ ಸ್ವಾಮಿ? ಯಾರೋ ಹಿಂದೆ ಒಬ್ಬ MP ಇಲ್ಲಿಂದ ಕುಶಾಲನಗರಕ್ಕೆ ರೈಲು ಬಿಟ್ಟು ಸಾಕಾಗಿ ಆ ರೈಲು ಇಲ್ಲ, ಯಾವುದೂ ಇಲ್ಲ ಅಂತ ಪೂರ್ತಿ ಪ್ರಮಾಣದ ಸ್ಪಷ್ಟತೆಯನ್ನು ನೀವು ಆ DRM ಮೂಲಕ ಕೊಡಿಸಿದ್ರ. ಯಾವ ರೈಲು ಇಲ್ಲ, ಸುಮ್ಮನೆ ಸುಳ್ಳು. ಏನು ಯೋಜನೆ ತಗೊಂಬಂದಿದ್ದೀರಿ ಹೇಳ್ರಿ? ಈಗ ನೆನ್ನೆ ಏನೋ ಕ್ಲೈಮ್ ಮಾಡ್ಕೊಂತವ್ರೆ, ಪಾಲಕ್ಕಾಡು, ಮಂಗಳೂರು, ಮೈಸೂರು ಡಿವಿಷನ್ ತಗೊಂಬಂದ್ಬಿಟ್ಟಿದ್ದೀವಿ ಆ ವ್ಯಾಪ್ತಿ. ರೀ, ಬೇಸಿಕ್ ಕಾಮನ್ ಸೆನ್ಸು. ನಿಮ್ಮ ರೈಲ್ವೆ ಮಿಸ್ಟೇಕ್ ಮಾಡಿದ್ದದು. ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಮಂಗಳೂರು, ಮೈಸೂರು, ಹಾಸನ ಅದೊಂದು ರೈಲ್ವೆ ಕಾರಿಡಾರ್. ಅದು ಮಂಗಳೂರು, ಹಾಸನ, ಮೈಸೂರು ರೈಲ್ವೆ ಕಾರಿಡಾರ್. ಅದು ಆ ರೈಲ್ವೆ ಕಾರಿಡಾರ್ನ ಕಿತ್ಬಿಟ್ಟು ತಗೊಂಡು ಪಾಲಗಾಡಕ್ಕೆ ಸೇರಿಸಿದ್ರಿ. ಅದನ್ನು ವಾಪಸ್ ಕೊಡುವಂಥ ಕೆಲಸವನ್ನು ಮಾಡಿದ್ರಿ ಅಷ್ಟೇ. ಅದೇನೋ ದೊಡ್ಡದಾಗಿ ಏನೋ ಮಾಡಿಬಿಟ್ಟಿದ್ದೀವಿ. ಆ ಜಾಗನ ತಗೊಂಬಂದು ಆ ಸ್ಟೇಷನ್ನ ತಗೊಂಬಂದು ಈ ವ್ಯಾಪ್ತಿ ಸೇರಿಸ್ದಂಗೆ. JP ನಗರ ಹಿಂದೆ ವಿದ್ಯಾರಣ್ಯಪುರಂ ಪೊಲೀಸ್ ಸ್ಟೇಷನಲ್ಲಿ ಇತ್ತು. ಈಗ JP ನಗರ ತಗೊಂಬಂದು ಅಶೋಕಪುರಂ ಪೊಲೀಸ್ ಸ್ಟೇಷನಲ್ಲಿ ಸೇರಿಸ್ಕೊಂಡಿರುವಂಥದ್ದನ್ನ ಅದೊಂದು ದೊಡ್ಡ ಸಾಧನೆ ರೀತಿಯಲ್ಲಿ ಹೇಳುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಸೋಮಣ್ಣವರೇ? ಎಲ್ಲ ನಿಲ್ಲಿಸಿ. ಆಮೇಲೆ ಈ ಭಾಗದ MP ಅವರು ಪಾಪ ರಾಜ ಅಂತ ಜನಗಳೆಲ್ಲ ವೋಟ್ ಹಾಕಿದ್ರು. ಅದೆಲ್ಲ ಏರ್ಪೋರ್ಟ್ಗೆ ಹೋಗ್ತಾರೆ, ಯಾರನ್ನ ಮಂತ್ರಿಗಳು ಬಂದರೆ ಅವ್ರನ್ನ ಇನ್ಸ್ಪೆಕ್ಷನ್ ಥರ ಮಾಡ್ತಾರೆ. ಆ ಮಂತ್ರಿಗಳು ಕರ್ಕೊಂಡೋಗಿ ಪ್ಯಾಲೇಸ್ಗೆಲ್ಲ ಕರ್ಕೊಂಡೋಗಿ ಒಂದು ರೌಂಡ್ ಹಾಕ್ಸ್ಬಿಟ್ಟು ಒಂದು ಪ್ರೆಸ್ ನೋಟ್ ಕೊಟ್ಬಿಡೋದು. ಈಗ ಏರ್ಪೋರ್ಟ್ 3 ವರ್ಷ ಆಯಿತು ಹೇಳ್ತಲೇ ಅವರಪ್ಪ. ಏರ್ಪೋರ್ಟ್ ರನ್ವೇ ಎಕ್ಸ್ಪಾನ್ಷನ್ಗೆ ದುಡ್ಡು ಕೊಟ್ಟಿದ್ದು ಸಿದ್ದರಾಮಯ್ಯನವರು. ನಿಮ್ಮ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ, ಸಿವಿಲ್ ಏವಿಯೇಷನವರು, ಸೆಂಟ್ರಲ್ ಗೌರ್ಮೆಂಟ್ನವ್ರು ಕೊಡಬೇಕು ದುಡ್ಡನ್ನ. 320 ಕೋಟಿ ದುಡ್ಡು ಕೊಟ್ಟು 1.5 ವರ್ಷ ಆಯಿತು. ಏನು ಮಾಡ್ತಾಯಿದ್ದೀರಿ ಸ್ವಾಮಿ? 2 ಫ್ಲೈಟ್ ಹಾರಾಟ ಮಾಡ್ತಾ ಇರೋದಿಲ್ಲ. ATR ಫ್ಲೈಟ್ ಅವು. ಒಂದು ಚೆನ್ನೈಗೆ ಹೋಗುತ್ತೆ, ಇನ್ನೊಂದು ಹೈದ್ರಾಬಾದ್ಗೆ ಹೋಗುತ್ತೆ ಅಷ್ಟೇ. ಅದಕ್ಕೆ 108 ಜನ ಪೊಲೀಸ್ನವರಲ್ಲಿ ಸರ್ಪಗಾವಲು. ಯಾವಾಗಾದರೂ ನಮ್ಮ ಚೀಫ್ ಮಿನಿಸ್ಟರ್ ಬಂದರೆ ನಮ್ಮ ಕಾರ್ಯಕರ್ತರು ಯಾರನ್ನ ಹೋದರೆ ಅವ್ರಿಗೆ ಏನು ಸರ್ಪಗಾವಲು ಒಳಗಡೆ ಬಿಡದೇ ಇರೋದಕ್ಕೆ. ಅದು ಬಿಟ್ಟರೆ ಏರ್ಪೋರ್ಟ್ ಏನು ನಡೀತಾ ಇದೆ? ನಿನ್ನೆ ದಿವಸ ಪಾಪ ರಾಮೋಜಿ ನಾಯ್ಡು ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿಗೆ ಬಂದಿದ್ದರು. ಏನಕ್ಕೆ ಬಂದಿದ್ದರು? ಎಲ್ಲ ಒಂದು ರೌಂಡ್ ಹಾಕೊಂಡ್ರು, ಕರ್ಕೊಂಡೋಗಿ ಪ್ಯಾಲೇಸ್ ತೋರಿಸಿರು. ಇದು ಪ್ರೆಸ್ ನೋಟ್, ಎಲ್ಲ ಪ್ರೆಸ್ ನೋಟ್ ಕರೆಕ್ಟಾಗಿ ಕ್ಲೀನಾಗಿ ಇನ್ನು ಕೆಲವೇ ದಿನಗಳಲ್ಲಿ ದೊಡ್ಡ ಮಟ್ಟದ ಅನುಕೂಲವನ್ನು ಮಾಡಿಕೊಡ್ತೀವಿ ಅಂತ. ಏನು ಅನುಕೂಲ ಮಾಡಿಕೊಡ್ತಾಯಿದ್ದೀರಿ ಹೇಳ್ರಿ? 15 ವರ್ಷದಿಂದ ಈ ಭಾಗದಲ್ಲಿ ನಿಮ್ಮ 12 ವರ್ಷದಿಂದ ನಿಮ್ಮ ಭಾಗದಲ್ಲಿ, ಈ ಭಾಗದಲ್ಲಿ BJP MPನೇ ಇರೋದು. 12.5 ವರ್ಷದಿಂದ ಕೇಂದ್ರದಲ್ಲಿ BJP ಸರ್ಕಾರನೇ ಇರೋದು. ಮೈಸೂರನ್ನ ಒಂದು ಎಕ್ಸ್ಪ್ಯಾಂಡ್ ಮಾಡೋಕ್ಕಾಗಲಿಲ್ವಲ್ಲ ಸ್ವಾಮಿ ನಿಮ್ಮ ಕೈಲಿ? ಸುಮ್ಮನೆ ಏನೋ ಸುಳ್ಳುಗಳು ಹೇಳ್ಕೊಂಡು ತಿರುಗಾಡೋ ಅಂಥ ಕೆಲಸಗಳು ಬಿಟ್ಟರೆ ಸಿದ್ದರಾಮಯ್ಯನವ್ರನ್ನ ಬೈತಿದ್ರು. ಇಂಥವ್ರಿಗೂ ಈಗ ರಾಜ್ಯ ಸರ್ಕಾರನ ಬೈಯುವಂಥ ಕೆಲಸವನ್ನು ಮಾಡುವಂಥದ್ದೊಂದು ಬಿಟ್ಟರೆ ಬೇರೆ ಏನೂ ಕೇಳಬೇಡಿ. ಅಟ್ಲೀಸ್ಟ್ ದಸರಾಗಾದರೂ ಸ್ಪೆಷಲ್ ಫ್ಲೈಟ್ಸ್ಗಳು ಎಕ್ಸ್ಟ್ರಾ ಏನಾದರೂ ಬಿಡ್ತೀರಾ? ಹೆಚ್ಚುವರಿ ಫ್ಲೈಟ್ಸ್ಗಳು ಏನಾದರೂ ಬಿಡ್ತೀರಾ ಅನ್ನುವಂಥದ್ದು ದಯಮಾಡಿ ಸ್ವಲ್ಪ ಜನಗಳಿಗೆ ಹೇಳಿ. ರೈಲ್ ಬಿಟ್ಟಿದ್ದಾಯ್ತು, ಈಗ ಫ್ಲೈಟ್ಗಳು ಬಿಡ್ತಾವ್ರೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಕೇಳಬೇಡಿ.